ಪಲ್ಲವಿ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೇನೆ. ಇವತ್ತಿನ ವಿಡಿಯೋ ಬಂದುಬಿಟ್ಟು ವೈಟ್ ಸ್ಟಾರ್ಟ್ ಮಾಡಿ ನಾನು 1.5 ವರ್ಷ ಜಾಸ್ತಿ ಆಗ್ತಾ ಬಂದಿದೆ. ಅಲ್ಲಿಂದ ಇಲ್ಲಿ ತನಕ ನಾನು ಹಾಕಿದ ವಿಡಿಯೋ ಆಗಿರ್ಬೋದು, ಹಾಗೆ ನನಗೆ ಸಪೋರ್ಟ್ ಮಾಡಿದ ನಿಮ್ಮೆಲ್ಲರ ಜೊತೆ ಇವತ್ತು ನನ್ನ ವೈಟಿ ಜರ್ನಿ ಹೇಗಿತ್ತು ಎನ್ನುವುದರ ಬಗ್ಗೆ ಮಾತಾಡುವಂಥ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಇವತ್ತು ನಿಜವಾಗಿ ಹೇಳಬೇಕಂದ್ರೆ ನನಗೆ ಯೂಟ್ಯೂಬ್ ಬಗ್ಗೆ ಏನೂ ಗೊತ್ತಿರಲಿಲ್ಲ. ಏನೂ ಗೊತ್ತಿಲ್ಲದ ಟೈಮಲ್ಲಿ ನಾನು ಸಹ ಏನೋ ಒಂದು ಬೇಜಾರೆಲ್ಲ ಕಲಿಬೇಕು, ನಂದು ನಾನಾಗ ಕೃಷಿ ಮಾಡ್ತಿದ್ದೆ. ನಿಮಗೆಲ್ರಿಗೂ ಗೊತ್ತಿರ್ಬೋದು. ಆ ಕೃಷಿಯೆಲ್ಲ ಮಾಡ್ತಿರ್ಬೇಕಾದ್ರೆ ಅದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡಬೇಕು ಅನ್ನೋ ಕಾರಣದಿಂದ ನಾನು ಚಾನಲ್ ಸ್ಟಾರ್ಟ್ ಮಾಡಿಕೊಂಡೆ. ಸ್ಟಾರ್ಟಿಂಗಿಗೆ ನನಗೆ ಲೈವ್ ಬಗ್ಗೆ ಏನೂ ಗೊತ್ತಿರಲಿಲ್ಲ. ನಾನು ಹೀಗೆ ನಾರ್ಮಲಾಗಿ ವಿಡಿಯೋ ಮಾಡ್ತಿದ್ದೆ, ಅಪ್ಲೋಡ್ ಮಾಡ್ತಿದ್ದೆ, ಹೀಗೆ ಮಾಡ್ತಾಯಿದ್ದೆ. ನೆಕ್ಸ್ಟ್ ನನಗೆ ಅದು ಯಾವಾಗಲೂ ನನಗೆ ನೆನಪಿರುತ್ತೆ, ನಮ್ಮ ನಂದಿನಿ ಅಮ್ಮ ಅಂತ ಬೆಣ್ಣೆ ಕೃಷ್ಣ ಚಾನಲ್ ಅವ್ರದ್ದು. ನಾನು ಲೈವ್ಗೆ ಹೋಗಿರುವ ಟೈಮಲ್ಲಿ ನಾನು ಲೈವ್ ಅಂದರೆ ಏನು ಗೊತ್ತಿಲ್ಲ ನನಗೆ ಅಷ್ಟೇ ತನಕ. ಹಾಗೆ ಅವರ ಲೈವಿಗೆಲ್ಲ ಜಾಯ್ನ್ ಆದೆ, ಮಾತಾಡಿಸಿದೆ ಎಲ್ಲ. ನನಗೂ ಖುಷಿಯಾಯಿತು. ಸ್ವಲ್ಪ ದಿವಸ ಹೀಗೆ ಹೋಗ್ತಾಯಿತ್ತು. ಮತ್ತು ನಾನೇ ಯಾಕೆ ಲೈವ್ ಮಾಡ್ಬೋದಂತ ನಾನು ಫೇಸ್ ಲೈವೇ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟೆ. ನನಗೆ ಲೈವ್ ಅಂದರೆ ಅದು ಫೇಸ್ ಲೈವ್ ಅಂತಲೇ ನನ್ನ ತಲೆಯಲ್ಲಿ ಇದ್ದದ್ದು. ಅಂದರೆ ಈಗಿನ ಥರ ಫೇಸ್ ತೋರಿಸೋದು ಲೈವ್ ಮಾಡಲಿಕ್ಕೆ ಆಗುತ್ತೆ. ಅದರಲ್ಲಿ ನನಗೆ ಏನು ಗೊತ್ತಿಲ್ಲ, ಆಯಿತಾ. ಅಂದರೆ ನಾನು ನೋಡಿದ್ದೆ ನಂದಿನಿ ಅಮ್ಮನ ಲೈವ್ ಸ್ಟಾರ್ಟಿಂಗಲ್ಲಿ, ಮತ್ತು ನಮ್ಮದು ರೂಪಾ ಮ್ಯಾಮ್ ಇದು ಲೈವ್ ನೋಡಿದ್ದು. ಹೀಗಿರುವಾಗ ನಾನು ಲೈವ್ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟೆ. ಎಲ್ಲರೂ ತುಂಬ ಸಪೋರ್ಟ್ ಮಾಡಿದ್ದಾರೆ. ಸ್ಟಾರ್ಟಿಂಗಿಗೆ ನನಗೆ ನಮ್ಮ ನಿಜ ಹೇಳಬೇಕಂದ್ರೆ ನನಗೆ ತುಂಬ ಸಪೋರ್ಟ್ ಮಾಡಿದ ಉತ್ತರ ಕನ್ನಡ ಆ ಕಡೆ ಜನರೇ. ಅದು ನಾನು ಯಾವತ್ತೂ ಹೇಳ್ತೀನಿ. ಯಾಕೆಂದರೆ ನಾನು ವಿಡಿಯೋ ಮಾಡೋದೇ ಕನ್ನಡ ವಿಡಿಯೋ ಅಲ್ವಾ. ನನಗೆ ಕನ್ನಡ ವಿಡಿಯೋನೇ ನಾನು ಸ್ಟಾರ್ಟ್ ಮಾಡ್ಕೊಂಡಿದ್ದೆ. ನಮ್ಮ ಮಂಗಳೂರು ಕನ್ನಡ ಅವರಿಗೆ ಎಷ್ಟು ಅರ್ಥ ಆಗುತ್ತೋ ಅರ್ಥ ಆಗಲ್ವೋ ತುಂಬ ಇಷ್ಟಪಟ್ಟು ನನ್ನ ವಿಡಿಯೋ ಎಲ್ಲ ನೋಡ್ಕೋತಿದ್ರು. ನನ್ನ ಲೈವ್ ಆಗಿರ್ಬೋದು ಜಾಸ್ತಿ ಇವತ್ತು ನಾನು ಯಾವಾಗಲೂ ಫ್ರೀಯಾಗಿ ಲೈವ್ ಮಾಡಿದ್ರು. ನನಗೆ ಸಪೋರ್ಟ್ ಐಡಿಯವರು ಆ ಕಡೆಯಲ್ಲೇ ಜಾಸ್ತಿ ಬರೋದು, ನಮ್ಮ ಕಡೆ ಭಾರಿ ಕಮ್ಮಿ. ಚಾನಲ್ ಇದ್ದವರು ಮಾತ್ರ. ಅದೇ ನಂತರ ನಮಗೆಲ್ಲ ಸ್ವಲ್ಪ ಎಲ್ಲ ಪರಿಚಯ ಆಯಿತು. ಚಾನಲ್ ಅವ್ರದ್ದು ಪರಿಚಯ ಆಗ್ತಾ ಹೋಯಿತು. ಮತ್ತು ನಾನು ಎಲ್ಲರ ಲೈವಿಗೆ ಸ್ವಲ್ಪ ಜಾಯ್ನ್ ಆಗ್ತಾಯಿದ್ದೆ, ಅವರು ಬರ್ತಿದ್ರು. ಹೀಗೆ ನನ್ನ ಲೈವ್ ಜರ್ನಿ ಕೂಡ ಸ್ಟಾರ್ಟ್ ಆದದ್ದು. ನಾನು ಚಾನಲ್ ಮಾಡಿ 8 ತಿಂಗಳ ನಂತರವೇ ನಾನು ಲೈವ್ ಸ್ಟಾರ್ಟ್ ಮಾಡಿಕೊಂಡದ್ದು, WH ಅಂತ ಹೇಳ್ಬೋದು. ಈಗ ಅದೊಂದು ಬಾಂಡಿಂಗ್ ಇದೆ. ಈಗಲೂ ನಾನು ಯಾವಾಗಲೂ ಲೈವ್ ಮಾಡಿದ್ರು ತುಂಬ ಖುಷಿಪಟ್ಟು ಲೈವಿಗೆ ಬಂದು ಸಪೋರ್ಟ್ ಮಾಡ್ತಾರೆ. ಅದು ಸ್ಟಾರ್ಟಿಂಗಿಂದ ಇಲ್ಲಿ ತನಕನೂ ನನ್ನ ವಿಡಿಯೋ ಎಲ್ಲ ಕೆಲವರು ನೋಡ್ತಾ ಬರ್ತಾರೆ. ಆದರೆ ಇಲ್ಲಿ ನಾನು ಮಾಡಿದ ಕೆಲವು ತಪ್ಪುಗಳಿಂದ ನನಗೀಗ ವ್ಯೂಸ್ ತುಂಬ ಕಮ್ಮಿ ಅಂದರೆ ಅದು ತುಳುವಲ್ಲಿ ಹೇಳಿದೆ, ಕಡಿಮೆ ಬರ್ತಿದೆ. ಅದಕ್ಕೆ ಕಾರಣ ನಿಜವಾಗಿ ನಾನೆಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಏಕೆಂದರೆ ನನಗೆ ಯಾವಾಗಲೂ ತುಂಬ ಹುಷಾರಿಲ್ಲದಾಗ ಎಲ್ಲ ನಾನು ವಿಡಿಯೋ ಹಾಕ್ತಾನೆ ಇರಲಿಲ್ಲ, ಲೈವ್ ಹೋಗ್ತಾ ಇರಲಿಲ್ಲ, ವಿಡಿಯೋನ ಹಾಕ್ತಾ ಇರಲಿಲ್ಲ, ಏನೂ ಸುದ್ದಿ ಇರಲಿಲ್ಲ. ಈಗೆಲ್ಲ ವಾಯ್ಸ್ ಸರಿ ಇರುತ್ತೆ ಮಾರ್ರೆ. ಲೈವ್ಗೆ ವಿಡಿಯೋ ಬಂದು ಮಾಡಬೇಕಂತ ಆಗುವಾಗ ವಾಯ್ಸಿಗೆಲ್ಲ ಏನಾಗುತ್ತೋ ಗೊತ್ತಿಲ್ಲ. ಹೇಳಬೇಕಂತ ಇರೋದು ಕೂಡ ಮರ್ತೋಗುತ್ತೆ, ಎಲ್ಲ ತೊದಲಿಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಅದು ಇಷ್ಟು ವರ್ಷದಿಂದ ವಿಡಿಯೋ ಮಾಡಿದ್ರು ಅದೊಂದು ಪ್ರಾಬ್ಲಮ್ ಇದ್ದೇ ಇರುತ್ತೆ ನನಗೆ. ಅದಕ್ಕೆ ಕಾಣಬೇಕು ಹೆಚ್ಚಿನವರು ವಾಯ್ಸ್ ಅವ್ರು ಮತ್ತೆ ಕೊಡ್ತಾರೆ. ಅದು ನನಗೆ ಆ ಥರ ಎಲ್ಲ ಆಗಲ್ಲ. ನಾನು ಸೌಂಡೆಲ್ಲ ಜಾಸ್ತಿ ಇದ್ದರೆ ಮಾತ್ರ ವಾಯ್ಸ್ ಅವ್ರು ಕೊಡ್ತೀನಿ, ತುಂಬ ಕಮ್ಮಿ. ನಾನು ಏನಿದ್ರೆ ಹೀಗೆ ನಿಮ್ಮ ಎದುರಿಗೆ ಕೂತ್ಕೊಳ್ಳೋದು, ಮಾತಾಡೋದು. ಲೈವಲ್ಲೂ ಅಷ್ಟೇ, ನನ್ನ ವೀಡಿಯೋದಲ್ಲೂ ಅಷ್ಟೇ. ಅದು ನನಗೆ ಯಾಕೋ ತುಂಬ ಸಮಾಧಾನ ಕೊಡುತ್ತೆ ಅಂತಲೇ ಹೇಳ್ಬೋದು. ನಾನಂದರೆ 2 ತಿಂಗಳು ಎಲ್ಲ ತಿಂಗಳಾನುಗಟ್ಟಲೆ ನಾನು ವೀಡಿಯೋನ ಹಾಕಲ್ಲ, ಲೈವ್ ಮಾಡಲ್ಲ. ಆಗಿರುವಾಗ ನನಗೆ ಅದು ಹೆಚ್ಚಿನವ್ರಿಗೆ ಮರ್ತೇ ಹೋಗಿದೆ ಅನ್ಬೋದು. ಹಾಗೆ ಯೂಟ್ಯೂಬ್ ಸಹ ರೆಕಮೆಂಡ್ ಮಾಡಲ್ಲ ಎಲ್ರಿಗೆ ಸಹ. ಆ ಕಾರಣ ನನಗೆ ವ್ಯೂಸ್ ಕಡಿಮೆ ಆಗಿರ್ಬೋದು. ನನ್ನ ಈ ಯೂಟ್ಯೂಬ್ ಜರ್ನಿಯ ಬಗ್ಗೆ ನಾನು 1.5 ವರ್ಷ ಜರ್ನಿ ಮಾಡಿದ್ದನ್ನು ನಿಮಗೆ ಕೇವಲ 10 ನಿಮಿಷದಲ್ಲಿ ಒಂದು ವಿಡಿಯೋದಲ್ಲಿ ನನ್ನ ಯೂಟ್ಯೂಬ್ ಜರ್ನಿಯನ್ನು ಉಂಟಲ್ಲ, ನನ್ನದೊಂದು 1.5 ವರ್ಷ ಜಾಸ್ತಿ ಆಯ್ತಲ್ವ, ಅದನ್ನು ನಾನೀಗ 5-10 ನಿಮಿಷದ ವಿಡಿಯೋದಲ್ಲಿ ಖಂಡಿತ ನನಗೆ ಹೇಳಲಿಕ್ಕೆ ಸಾಕಾಗಲ್ಲ. ಇನ್ನು ಮುಂದೆ ಅದರದ್ದೆಲ್ಲ ನಾನು ವಿಡಿಯೋ ಹಾಕ್ತಾ ಬರ್ತೀನಿ. ನನಗೆ ಈ ವೈಟಿಯಲ್ಲಿ ಸಿಕ್ಕಂತಹ ಪ್ರೀತಿಯಾಗಿರ್ಬೋದು, ನೋವಾಗಿರ್ಬೋದು ಎಲ್ಲವನ್ನು ಹಂತವಾಗಿ ಹೇಳುವಂತ ಇದ್ದೇನೆ. ವೈಟಿಯಲ್ಲಿರುವ ಕೆಲವು ಫನ್ನಿ ಮೂಮೆಂಟ್ ಆಗಿರ್ಬೋದು. ಈಗ ಅದು ಫನ್ನಿ ಅಂತ ಕಾಣಿಸುತ್ತೆ, ಆಗದು ಖಂಡಿತ ಕಾಣಿಸ್ತಾ ಇರಲಿಲ್ಲ. ನಾನು ಎಷ್ಟು ಸಲ ಅತ್ತದ್ದು ಇದೆ, ಖುಷಿಪಟ್ಟದ್ದು ಇದೆ, ಎಲ್ಲನೂ ಇದೆ. ಅದನ್ನೆಲ್ಲ ನಿಮಗೆ ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ತಾ ಬರ್ತೀನಿ. ಹಾಗೆ ಇದು ಯಾವತ್ತು ನಾನು ಸ್ಟಾರ್ಟಿಂಗಲ್ಲಿ ಕನ್ನಡ ಯಾಕೆ ಆಯ್ಕೆ ಮಾಡಿಕೊಂಡೆ ಅಂದರೆ, ನಮ್ಮದು ಮಂಗಳೂರಲ್ವ, ನಮ್ಮದು ಮಂಗಳೂರು ಕನ್ನಡ ಓಕೆ, ಅದು ಸ್ವಲ್ಪ ತುಳು ಮಿಕ್ಸೇ ಇರುತ್ತೆ. ಹಾಗೆ ನಮ್ಮ ಕಡೆ ಎಲ್ರಿಗೂ ಕನ್ನಡ ಬರುತ್ತೆ. ಆದರೆ ನಮ್ಮದು ಉತ್ತರ ಕರ್ನಾಟಕ ಆಗಿರ್ಬೋದು, ನಮ್ಮ ಮಡಿಕೇರಿ ಆಗಿರ್ಬೋದು, ಬಿಜಾಪುರ ಆಗಿರ್ಬೋದು, ಬಾಗಲಕೋಟೆ ಆಗಿರ್ಬೋದು, ಆ ಕಡೆಯವರಿಗೆಲ್ಲ ಕನ್ನಡ ಬರಲ್ಲ.
ಸಾರಿ, ತುಳು ಬರಲ್ಲ ಅವರಿಗೆ, ಕನ್ನಡ ಮಾತ್ರ ಬರುತ್ತೆ. ಆ ಕಾರಣಕ್ಕೋಸ್ಕರ ನಾನು ಕನ್ನಡ ವೀಡಿಯೋ ಮಾಡುವ ಅಂತೇಳಿ ಡಿಸೈಡ್ ಮಾಡಿಕೊಂಡೆ. ನಮ್ಮವರಿಗೆ ಎಲ್ರಿಗೂ ಅರ್ಥ ಆಗುತ್ತೆ ಅಲ್ವಾ, ಅದಕ್ಕೋಸ್ಕರ ಇದು ನನ್ನದೊಂದು ಕನ್ನಡ ಚಾನಲ್ ಆಗಿ ಇದೆ. ಈ ಕಾರಣ ನಾನು ಇನ್ನೊಂದಕ್ಕೆ ಚಾನಲ್ ಮಾಡಿದ್ದೀನಿ. ಅದರಲ್ಲಿ ಈಗ ಸದ್ಯಕ್ಕೆ ನಾನು ರೀಲ್ಸ್ ಎಲ್ಲ ಹಾಕ್ತಾ ಇದ್ದೇನೆ. ಹೆಚ್ಚಿನವರಿಗೆ ಅದು ಗೊತ್ತಿರಲೂಬಹುದು, ಮಂದಾರ ಶಾರ್ಟ್ಸ್ ಅಂತ. ಇನ್ನು ಅದರಲ್ಲಿ ನಾನೊಂದು ತುಳು ಚಾನಲ್ ಸ್ಟಾರ್ಟ್ ಮಾಡುವ ಅಂತ ಇದ್ದೇನೆ. ನಮ್ಮದು ಮಂಗಳೂರು ಕಡೆಯವರು ನನ್ನ ವಿಡಿಯೋ ಯಾರಾದರೂ ನೋಡ್ತಾ ಇದ್ದರೆ ನನಗೆ ಕಮೆಂಟ್ ಮಾಡಿ. ಅಂದರೆ ಇದರಲ್ಲಿ ಅಂತೂ ನಾನು ಯಾವತ್ತೂ ತುಳು ಮಾತಾಡಲ್ಲ ಅಲ್ವಾ, ಅದರಲ್ಲಿ ನಾನೊಂದು ತುಳು ವಿಡಿಯೋ ಮಾಡುವ ಅಂತ ಡಿಸೈಡ್ ಮಾಡಿದ್ದೀನಿ. ನೋಡುವ. ಆದರೆ ಸಹ ನಾನು ಎಲ್ರಿಗೂ ಹೇಳೋದು, ನನಗೆ ಇದಕ್ಕೆ ಹೇಗೆ ನೀವು ಸಪೋರ್ಟ್ ಮಾಡಿ ಇಷ್ಟು ಬೆಳೆಸಿದ್ದೀರಾ. ನಮ್ಮ ಕರ್ನಾಟಕ ಜನತೆಗೂ ಎಲ್ಲರೂ, ಕನ್ನಡ ಗೊತ್ತಿರೋರು, ಹಿಂದಿಯವರು ಎಲ್ಲರೂ ನಮಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಅವರಿಗೆ ನನಗೆ ಅರ್ಧಂಬರ್ಧ ಹಿಂದಿ ಗೊತ್ತಿದ್ದರೂ ನಾನು ಲೈವಲ್ಲೆಲ್ಲ ಮಾತಾಡಿದ್ದೇನೆ. ಹಿಂದಿನ ವಿಡಿಯೋದಲ್ಲಿ ನೀವು ನೋಡಿರ್ಬೋದು, ವಿಡಿಯೋಸಲ್ಲಿ ನನ್ನ ಲೈವಲ್ಲಿ ಸಹ ನೀವು ನೋಡಿರ್ಬೋದು. ಆದ ಕಾರಣ ಆದಷ್ಟು ನನಗೆ ಸಪೋರ್ಟ್ ಮಾಡಿ. ಆ ಚಾನಲಿಗೂ ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಇನ್ನು ನಾನು ವೈಟಿಯ ಬಗ್ಗೆ, ನನಗಿನ್ನು ಸ್ಯಾಲ್ರಿ ಬಂತಾ, ಎಷ್ಟು ಸ್ಯಾಲ್ರಿ ಬಂತು, ಏನು ಕತೆ, ಎಲ್ಲ ವಿಷಯ ನಿಮಗೆ ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್.